ನನ್ನೆಲ್ಲ ಯೋಗ ಮಿತ್ರರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಕರಿಯಮ್ಮನವರು ಎದ್ದು ನಿಂತ್ಕೊಂಡ್ರು. ನನಗನ್ನಿಸ್ತದೆ ಕರಿಯಮ್ಮನವರು ಎದ್ದು ನಿಂತು ಅವರ ಪರಿಚಯವನ್ನು ನಿಮಗೆ ಮಾಡಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಈ ಮಾತನ್ನು ಹೇಳ್ತೀನಿ. ಅವರ ಭಾಷಣ ಕೇಳ್ತಾ ಇದ್ದೇನೆ. ಏನೇನು ಮಾಡಿದ್ದೀನಿ, ಏನಾಗಬೇಕು ಎಲ್ಲ ಹೇಳ್ಕೊಂಡು ಬರ್ತಾ ಇದ್ರು. ಈಗ ನೀರು ಬಗ್ಗೆ, ನೀರು ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ಸುಮಾರು ಒಂದು 10 ಕೆಲಸಗಳನ್ನು ಈ ದೇವದುರ್ಗ ತಾಲೂಕಿಗೆ ಮಾಡಬೇಕು ಅನ್ನುವ ಹಂಬಲ ಈ ಹೆಣ್ಣುಮಗಳಿಗಿದೆ. ನಾನು ಹೊಗಳಲಿಕ್ಕೆ ಬಂದಿಲ್ಲ. ಈ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ತಾಲೂಕು ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಪರಿಚಯ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಮುಂದಕ್ಕೆ ಇಲ್ಲಿಗೆ ಬರೋವರೆಗೆ ಈ ಸೋದರಿ ಹೆಣ್ಮಕ್ಕಳದು ಅವರು ಪೂರ್ಣ ಕುಂಭ ಉದ್ದಕ್ಕೆ ಸ್ವಾಗತ. ನಾನು ಒಬ್ಬ ಸಾಮಾನ್ಯ ರಾಜಕಾರಣಿ. ನಾನು ಎಂದೂ ದೊಡ್ಡ ವ್ಯಕ್ತಿ ಅಂತ ಹೇಳಿಕೊಳ್ಳೋದಿಲ್ಲ. ಒಬ್ಬ ಸಾಮಾನ್ಯ ರಾಜಕಾರಣಿ. ಉದ್ದಕ್ಕೆ ಪೂರ್ಣ ಕುಂಭ. ಈ ವೇದಿಕೆ ಮೇಲೆ ಹಿರಿಯಕರು ಆಲ್ಕೋಡ್ ಹನುಮಂತಪ್ಪನವರು ಮಾಜಿ ಸಚಿವರು ನೀರಾವರಿಯ ವಿಚಾರವಾಗಿ ಕುರಿತು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಪ್ರತಿಫಲವಾಗಿ ಈ ಭಾಗದ ಜನಕ್ಕೆ ಸಿಕ್ಕಿರ್ತಕ್ಕಂಥ ನೀರಾವರಿ ಯೋಜನೆಗಳ ಬಗ್ಗೆ ಅತ್ಯಂತ ಮುಕ್ತವಾಗಿ ನಿಮ್ಮ ಬಗ್ಗೆ ಎಲ್ಲವನ್ನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಇನ್ನು ನಮಗೆ ಮಾತನಾಡೋದಕ್ಕೆ ಹಿರಿಯಕರು ಏನು ಉಳಿಸಿಲ್ಲ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗಲ್ಲ. ಯಾಕೆಂದ್ರೆ ಇವತ್ತು ಈ ಕಾರ್ಯಕ್ರಮ ಸನ್ಮಾನ್ಯ ದೇವೇಗೌಡರು ಸಾಹೇಬರ ನುಡಿಮುತ್ತಿನ ಮಾತುಗಳನ್ನ ಕೇಳಲಿಕ್ಕೋಸ್ಕರ ನೀವೆಲ್ಲ ಇಲ್ಲಿ ಆಗಮಿಸಿದಿರಿ ಅಂತಕ್ಕಂಥದ್ರ ಬಗ್ಗೆ ನನಗೆ ಬಹಳ ಚೆನ್ನಾಗಿ ಅರಿವಿದೆ. ನಾನು ಒಂದು ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕರಿಯಮ್ಮನವರು 15 ದಿನದಿಂದ ನಮ್ಮ ಮನೆಯ ಕಚೇರಿಗೆ ಎಲ್ಲ ರಾಯಚೂರು ಭಾಗದ ಮುಖಂಡರುಗಳು ಬಂದಂಥ ಸಂದರ್ಭದಲ್ಲಿ 2 ತಿಂಗಳ ಹಿಂದೆನೇ ಅವರು ಪ್ರಸ್ತಾವನೆಯನ್ನು ಇಟ್ಟಿದ್ರು. ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ದೇವದುರ್ಗ ತಾಲೂಕಿನ ಮಹಾಜನತೆಯ ಕಡೆಯಿಂದ ಅವರ ಪ್ರತಿಮೆಯನ್ನ ಅವರ ಕೈಯಲ್ಲೇ ಅನಾವರಣಗೊಳಿಸಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ, ಅಭಿಲಾಷೆಯಿಂದ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ದೊಡ್ಡವ್ರನ್ನ ಕರೆಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ನನ್ನ ಗಮನಕ್ಕೆ ತಗೊಂಡು ಬಂದಂಥ ಸಂದರ್ಭದಲ್ಲಿ ಆ ಕೂಡಲೇ ನಾನು ಅಂಜನಿಗೌಡರಿಗೆ ಫೋನನ್ನು ತಗೊಂಡೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದೇ ಮಾತನ್ನು ಹೇಳಿದ್ರು. ನೋಡಪ್ಪ, ನಿನಗೆ ಗೊತ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ, ನೀನು ಹುಟ್ಟಿದ್ದೆ 88ನೇ ಇಸ್ವಿನಲ್ಲಿ. ನನ್ನ ಮತ್ತೆ ದೇವದುರ್ಗ ತಾಲೂಕಿನ ಮಹಾಜನತೆಯ ಸಂಬಂಧ ಒಂದು ಅವಿನಾಭಾವ ಭಾವನಾತ್ಮಕವಾದಂಥ ಒಂದು ಸಂಬಂಧ 90ನೇ ದಶಕದಿಂದ ಕೂಡ ನಿರಂತರವಾಗಿ ಇಟ್ಕೊಂಡಿದ್ದೇನೆ. ಆ ಪುಣ್ಯಾತ್ಮರನ್ನ ನಾನು ಕೂಡ ನೋಡಬೇಕು ಅಂತಕ್ಕಂಥ ಪ್ರೀತಿಯನ್ನು ಹೊಂದಿದ್ದೇನಪ್ಪ. ನನ್ನ ಪೂರ್ಣ ಮನಸ್ಸಿನಿಂದ ಬರ್ತೇನೆ, ದಯವಿಟ್ಟು ಹೆಲಿಕಾಪ್ಟರಲ್ಲಿ ಆಗಮಿಸ್ತೇನೆ.
3 ಗಂಟೆ ಅಷ್ಟೇ ನನಗೆ ಸಮಯಾವಕಾಶ ಇರುತ್ತೆ. ಎಲ್ಲ ಮುಖಂಡರುಗಳು ಕೂಡ ವೇದಿಕೆಯಲ್ಲಿ ಮಾತನಾಡಬೇಕಾಗತ್ತೆ ಅಂತಕ್ಕಂಥದ್ದು ಅವರಿಗೆ ಎಲ್ಲ